ಸೀಬೆ ಕಡ್ಡಿ ಇಟ್ಟವ್ರೆ. ನಮ್ಮ ಮನೆಯವ್ರು ನೀರು ಹಾಯಿಸ್ತಾವ್ರೆ ತೋರಿಸ್ತೀನಲ್ಲಿ. ಅದನ್ನು 6,000 ಮೇಲೆ ಬೆಡ್ದು ಸ್ಮಿತಾ ಪಾಪಂಗೆ ಹೇಳೋಣ. ಏನ್ ಸಮಾಚಾರ ಇವತ್ತು? ಅಲ್ಲಿ ಬಿಡ್ತಾ ಇದೆಯಲ್ಲ, ನೀನು ಮನೇಲಿ ಬಂದು ನೀನು ಹೆಂಗ್ ಬೇಕಂಗ ಆಡು ಅಂತ. ಏ ಬಿಳಿಯ ಮುದ್ದು ಛೀ, ಎಲ್ಲೆಲ್ಲಿ ಹೋಗಿದ್ದೋ ನೀನು ರೌಂಡ್ಸ್ಗೆ? ಏನಿನು ಆರಾಮ ಮನಿಕೊಳ್ಳೋದು ತಿನ್ನೋದು ನಗಿತಾ ಇದೀಯ? ಏನ್ ಸಮಾಚಾರ ಇವತ್ತು? ಅಲ್ಲಿ ಬಿಡ್ತಾ ಇದೆಯಲ್ಲ, ಯಾಕೆ ಅಲ್ಲೋಡು ಏನ್ ಚೆನ್ನಾಗಿ ನಗಿತಾ ಇದೆ. ಓಯ್ ನಗಿದ್ ನೋಡ್, ನಗಿದ ಎಲ್ಲ ಕರಿಯ. ಅವನ್ನ ಬಿಡ್ಲಿವೆ ಹೊಡಿತೀನಿ. ಕೈ ಪೈ ಹಾಕುದ್ರ ಬಾಯಿಗೆ. ತಂಗಿ ಆಗ್ಬೇಕೆ? ಯಾರಿಗೆ? ನಮ್ ಖುಷಿಗೆ. ನಮ್ ಖುಷಿ ನೆನ್ನೆ ಅಲ್ಲೇ ಮನೆ ಕಬಿಟ್ಟಿದ್ಲು, ಇವಾಗ ಎದ್ದು ಬಂದವಳೆ. ಎಲ್ಲೇ ತಮ್ಮ ಸುಂದ್ರ? ಹಳೆ ಮನೆ ಇದ್ದಾನೆ. ನೋಡು ಹೆಂಗ್ ಕಾಣ್ತಾ ಇದೀಯ, ಚೆನ್ನಾಗಿ ಕಾಣ್ತಾ ಇದೀಯ ನೋಡು, ಎಷ್ಟು ಚೆನ್ನಾಗಿ ಕಾಣ್ತಾ ಇದೀಯ. ಸೊ ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಬೆಳಗ್ಗೆನೆ ಸ್ಟಾರ್ಟ್ ಮಾಡಿದ್ದೀನಿ. 8:30. ನಾವು ಎದ್ದಿದ್ದೆ 8 ಗಂಟೆ. 8 ಗಂಟೆಯಲ್ಲಿ ಇದ್ದು ಕಾಫಿ ಕುಡಿದು ನಮ್ಮ ನಾಯಿನ ತೋರಿಸ್ಕೊಂಡು ಮಾತಾಡ್ಕೊಂಡು ಇದ್ದೀವಿ. ಈಗ ಅಡುಗೆ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಯಾರೆಲ್ಲ ನನ್ನ ಚಾನಲ್ ನೋಡ್ತಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಬಿಳಿಯ ಬಂದ್ಬಿಟ್ಟು ಅವಳು ಅವ್ನು ಕರಿಯ ಬರಲಿಲ್ಲ, ಅದೇನೋಗಿದ್ದಾನೆ. ಸೊ ಇವತ್ತು ಟಿಫನ್ ಏನೂ ಇಲ್ಲ, ಸಾಂಬಾರೆಲ್ಲ ಇದೆ. ಅದಕ್ಕೆ ಮುದ್ದೆ ಮಾಡಿ ರೈಸ್ ಮಾಡಬೇಕು. ಒಬ್ಬರು ನೀರು ಕಟ್ತಾ ಇದಾರಂತೆ, ಒಬ್ಬರು ಸೀಮೆಲ್ ಕೊಯ್ತಾ ಇದಾರಂತೆ. ನಾನು ಹೋಗ್ಲಿಲ್ಲ ತೋಟಕ್ಕೆ, ನಿಜ ಹೇಳ್ಬೇಕು ಅಂದ್ರೆ ಮನ್ಗಿದೆ ಬೆಳಗ್ಗೆಯಿಂದ. ನೋಡಿ ಗೈಸ್, ನಮ್ಮ ಬಿಳಿಯ ಸೋಫಾ ನೋಡಿ ಎಷ್ಟು ಅವಾಗಲೇ ನೋಡಿದ್ರಲ್ಲ ಹೆಂಗ್ ನಗೀತೈತೆ. ಈಗ ಸೋಫಾ ಮೇಲೆ ಬಿಟ್ರು ಮನೆ ಕೊಡ್ತಾರೆ ಬಂದು ಆರಾಮಾಗಿ. ಏನು ನಾನು ಹಂಗೆ ನೋಡ್ತಾ ಇದೆಯಲ್ಲ, ಏನ್ ಹಂಗ್ ನೋಡ್ತಾ ಇದೆಯಲ್ಲ? ಬೇಡ ಸುಮ್ಮನೆ ಹೋಯ್ತಾವೆ, ಹೋಗಿ ಸುಮ್ಮನೆ ಒಳಗೆಲ್ಲ ಕರ್ಕೊಬಾರ್ದು ಯಶು. ಅಲ್ಲೆಲ್ಲ ಹೊರಗಡೆ ತಿರ್ಗಾಡ್ಕೊಂಡ್ ಬಂದಿರ್ತದೆ ಯಶು. ಒಳಗಡೆ ಎಲ್ಲ ಕರ್ಕೊಬೇಡ ಅಲ್ವ, ಹೊರಗಡೆ ಎಲ್ಲ ತಿರ್ಗಾಡ್ಕೊಂಡ್ ಬಂದಿರ್ತದೆ. ಕಾಲ್ ತೊಳಿಯಲ್ಲ, ಅದು ನಮ್ಮಂಗ್ ಕಾಲ್ ತೊಳಿತದ. ಈಗ ಏನ್ ಕೊಯ್ತೀಯ ತೋಟಕ್ಕೆ? ಲಕ್ಕಿ ಏನ್ ಮಾಡಿತ್ತು ಗೊತ್ತೇನೆ ಹೋಗಿ ಅನ್ನದ ಬೋಸಿ ತೆಗ್ದಿ ಕೆಳಗಡೆ ಮಡಗುದು. ಏನೇನ್ ಬಾ ಕೆಳಗಡೆ ಮಡಗುದ್ರ ಹಂಗೆ ತಿಂದಿತ್ತು. ಈ ಮೇಡಮ್ ನೋಡಿ ಏನ್ ಮಾಡ್ತಿದ್ಯಾ? ಅಲ್ಲಿ ಗಾಳಿ ಇರ್ಲಿಲ್ವಾ? ಅಲ್ಲಿ ಅದಕ್ಕೆ ಉರಿತದೆ. ಸೊ ಫ್ರೆಂಡ್ಸ್, ಏನು ಇಲ್ಲ ಅಡುಗೆ. ನೆನ್ನೆ ಸಾಂಬಾರೆಲ್ಲ ಇದೆ, ರೈಸ್ ಹಾಕ್ತೀನಿ. ರೈಸ್ ಮಾಡಿ ಮುದ್ದೆ ಮಾಡ್ತೀನಿ, ಬಂದು ಊಟ ಮಾಡಿ. ನನಗೂ ತಲೆನೋವು ಬಂದ್ಬಿಟ್ಟಿತ್ತು, ನಿದ್ದೆ ಮಾಡಿದೆ. ಇವತ್ತೆಷ್ಟು ನಿದ್ದೆ ಮಾಡಿದೆ, ಯಾಕೆಂದರೆ ಇಬ್ಬರು ಇದ್ರು, ನನ್ನ ತಮ್ಮನೂ ಇದ್ದು, ನಮ್ಮ ಮನೆಯವರು ಇದ್ರು. ಹಂಗಾಗಿ ನಾನು ಹೋಗಲ್ಲ ತೋಟಕ್ಕೆ, ಹೋಗ್ಬಿಟ್ಟು ಆಮೇಲಿಂದ ಹೋಗ್ತೀನಿ. ಸೊ ಇಷ್ಟು ಕೆಲಸ ಮುಗಿಸಿದ್ದೀನಿ. ನೋಡೋಣ ಮಾಡ್ಬಿಟ್ಟು ಅಡುಗೆನ ಪಟ ಅಂತ ಅವ್ರಿಗೂ ಬಂದರೆ ಬರಲಿ, ಬರೋದಿಲ್ಲ ಅಂದರೆ ನಾನೇ ತಗೊಂಡು ಹೋಗ್ತೀನಿ. ಇಷ್ಟಿದೆ. ನೆನ್ನೆಲ್ಲ ತುಂಬ ಚೆನ್ನಾಗಾಯಿತು. ನೋಡೋಣ, ಇನ್ನು ಹಬ್ಬದ್ದು ಇನ್ನು ಶ್ರಾವಣ ಮುಗೀತು, ಇನ್ನೇನಿದ್ರು ಅಗ್ನಿಲಕ್ಷ್ಮಿ ಹಬ್ಬದ್ದು ಪ್ರಿಪ್ರೇಷನ್. ಇವತ್ತು ಸೀರೆ ತಗೋ ಹೋಗಿಲ್ಲ, ಸೀರೆ ತಗೋಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ, ಆದರೆ ಹೋಗಿ ಸೀರೆ ತೊಗೊಂಬರ್ಕೆ ಹೋಗ್ತೀನಿ. ಇವತ್ತು ಹೇಳಿದ್ದೀನಿ ಮಸ್ಕ ಹೊಡಿಬೇಕು ಅಂದರೆ ನಮ್ಮ ಚನ್ನಪಟ್ಟಣದಲ್ಲಿ ಒಬ್ಬರದು ಇನ್ಸ್ಟಾಗ್ರಾಮಲ್ಲಿದೆ ಒಂದು ಊರಲ್ಲಿ. ಆ ಊರಿಗೆ ಹೋಗ್ಬಿಟ್ಟು ತರಬೇಕು. ಯಾವ ಊರು ಏನು ಅಂತ ಹೋದ್ರೆ ಖಂಡಿತ ಅಲ್ಲಿಗೆ ಹೋಗಿ ತೊಗೊಂಡು ಬರ್ತೀನಿ.
ಸದ್ಯ ಅಮ್ಮಂಗೆ ಸೀರೆ ತಗೊಳ್ಳೋಣ ಬಟ್ಟೆ ಕೊಡಿಸ್ತೀಯ ಅಂತ. ಏನು ಹಬ್ಬ ಹುಣ್ಮೆಗಳೇ ಬಟ್ಟೆ ಕೊಡಿಸ್ತಾನೆ ಇರೋದಾ? ಈಗೇನು ಇಲ್ಲ ಫ್ರೆಂಡ್ಸ್, ಅವ್ರಿಗೆ ಯಾರಿಗೂ ಇಲ್ಲ, ಏನಾದರೂ ಗೌರಿ ಹಬ್ಬಕ್ಕೆ ಮಾತ್ರ. ಫೈನಲಿ ಗಾಯ್ಸ್ ನೋಡ್ಬೋದು, ಇಲ್ಲಿಂದ ಇಲ್ಲಿ ತಿರ್ಗ ಅಂತ ತೋರಿಸ್ತೀನಿ ನೋಡಿ. ಡೆಡ್ ಎಂಡ್, ಫುಲ್ ಡೆಡ್ ಎಂಡ್ ತೋರಿಸ್ತೀನಿ ಅಲ್ಲಿವರೆಗೂ. ಸೀಬೆ ಕಡ್ಡಿ ಇಟ್ಟವ್ರೆ. ಯಾಕೆ ಅಂದರೆ ಮೇವಿನ ಅಭಾವ. ಮೇವು ನಿಮಗೆ ನೋಡಿದ್ರಲ್ಲ ಈಗ ಎಷ್ಟು ಕಾಸ್ಟ್ಲಿ ಮೇವಾಗಿದೆ ಅಂತ, ಹಾಗಾಗಿ ಸೀಮೆ ಕಡ್ಡಿನ ಪೂರ್ತಿ ನೆಡೋಣ. ಅದ್ರ ಜೊತೆಗೆ ಸ್ವಲ್ಪ ತಂದು ಮಿಕ್ಸ್ ಮಾಡಿ ಹೊಡೆಯೋಣ ಅಂತ ಲೆಕ್ಕಾಚಾರಕ್ಕೆ. ನನ್ನ ತಮ್ಮನ ಒತ್ತಾಯ, ನನ್ನ ತಮ್ಮ ಬಂದು ಒಂದು ತಿಂಗಳಿಗೆ ನಡೆಸ್ಕೊಂಡ ಇದನ್ನ ಬೇಕೇ ಬೇಕು ಅಂತ, ಅಂದರೆ ನಡೆಸ್ಬೇಕು ಅಂತ ಕುಣಿತಿದ್ದ. ಸರಿ ಅಂದ್ಬಿಟ್ಟು ನಮ್ಮ ಮಾವರು ನೆಡೋಣ ಅಂತ ನೆಡ್ತಾವ್ರೆ. ನಮ್ಮ ಮನೆಯವ್ರು ನೀರು ಹಾಯಿಸ್ತವ್ರೆ, ತೋರಿಸ್ತೀನಲ್ಲಿ ನೀರು ಹಾಯಿಸ್ತವ್ರೆ. ಸೊ ಏನಪ್ಪ ಅಂತಂದರೆ ಮೇವಿಗೆ ಇಷ್ಟು ಕಷ್ಟ, ನಾನು ಇಷ್ಟೊಂದು ದರಿದ್ರ ಆಗಿದ್ದೆ ಫಸ್ಟ್ ಟೈಮು. ಫಸ್ಟೆಲ್ಲ ಇಷ್ಟು ಕಷ್ಟ ಆಗ್ತಾ ಇರಲಿಲ್ಲ. ಈಗಂತೂ ಹೆವಿ 1 ಟನ್ 6,000 ಮೇಲೆ ಅಂತ ಹೊರತು ಕಮ್ಮಿ ಇಲ್ಲ. ಅದು ಚೆನ್ನಾಗಿದೆ ಇಲ್ಲ. ಒಂದು ಮೂತೆ ಜೋಳದ ಮೂತೆಗಳು ಬಲ್ತಿರ್ತವೆ, ಒಂದು ಬಲ್ತಿರಲ್ಲ. ಎಳೆದಿದ್ರಂತ ಹಾಲೇ ಬರೋದಿಲ್ಲ, ಬಲ್ತಿದ್ರು ತಿನ್ನೋದಿಲ್ಲ, ಒಣಗೋದ್ರೆ ಬಿಟ್ಬಿಡ್ತವೆ. ಸೊ ಹಿಂಗೆ ಒಂದು ಹದವಾಗಿದ್ದರೆ ಮೇವು ಅಂತ. ಅದಕ್ಕೆ ತುಂಬ ದುಬಾರಿ ಇರ್ತದೆ ರೇಟು. ಸೊ ಈಗ ಅದಕ್ಕೆ ಬೇಡ ಸೀಮೆ ಕಡ್ಡಿ ನಮ್ಮದು ಅಂತ ಮೇವಿದ್ರೆ, ಮೇವಿಲ್ಲ ಅಂದಾಗ ತಂದು ಕೂದು ಹಾಕೋಬೋದು ಅನ್ನೋ ಲೆಕ್ಕಾಚಾರಕ್ಕೆ ಮಾಡ್ತಾಯಿದ್ದಾರೆ. ಇಲ್ಲಿ ಪಕ್ಕದ ತೋಟದವರು ಉಳಿಸ್ತಾ ಇದ್ದಾರೆ ಫ್ರೆಂಡ್ಸ್, ಪಕ್ಕದ ತೋಟದವರು ಉಳಿಸ್ತಾ ಇದ್ದಾರೆ. ನಾವು ನೀರು ಹಾಯಿಸ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ನಮ್ಮ ಮನೆಯವರು ಹಾಯಿಸ್ತಾ ಇದ್ದಾರೆ. ಇನ್ನು ಸ್ವಲ್ಪ ಇದೆ, ಕರೆಂಟ್ 12 ಗಂಟೆ ಇರುತ್ತೆ, ಹೊಂಟೋಗುತ್ತೆ ಕರೆಂಟು. ಅಷ್ಟಲ್ಲಿ ನೀರು ಹಾಯಿಸ್ಬೇಕು ಅಂತ ನೀರು ಹಾಯಿಸ್ತಾರೆ. ಒಂದು ಸತಿ ಅದ ಮಾಡಿಬಿಟ್ಬಿಟ್ರೆ ಅದ್ರ ಪಾಡೋದು ಹೋಯ್ತಾ ಇರ್ತದೆ, ಇನ್ನೂ ತಲೆ ಕೆಡಿಸ್ಕೊ ಅಷ್ಟಿಲ್ಲ. ಅದಕ್ಕೆ ಇವರು ಬಿಡ್ತಾಯಿದ್ದಾರೆ. ಟ್ರ್ಯಾಕ್ಟರ್ ಕೂರಿಸ್ತಾ ಇದ್ದಾರೆ. ಇಲ್ಲಿ ಅಜ್ಜಿ ಕೂತಿದ್ದಾರೆ, ಒಬ್ಬರು ಅಜ್ಜಿದು ತೋಟ ಇದು ಪಕ್ಕದ್ದು ಕೂತಿದ್ದಾರೆ. ನಮ್ಮ ಯಜಮಾನ್ರು ನೋಡಿ ಅಪ್ಪ ಅವ್ರಿಗೆ ಇವೆಲ್ಲ ಮಾಡಿ ರೂಢಿಲ್ಲ, ಮಾಡ್ತಾವ್ರಿಗೆ ತೋರಿಸ್ತೀನಿ. ನಮ್ಮ ಮನೆಯವ್ರು ನೀರು ಹೆಂಗೆ ಹಾಯಿಸ್ತಾರೆ ಅಂತ ತೋರಿಸ್ತೀನಿ ನೋಡಿ. ಈ ಥರ ಆಯ್ತದ ನೀರು ಹೆಂಗ್ರಿ? ಹಾಂ, ನೀನು ಉಳ್ಬೇಕಾರೆ ಉಳ್ಬೇಕಾಯ್ತೆ, ಮುಂದಾಗಿ ಉಳಿಸ್ಬಿಟ್ಟಿದ್ರೆ ಆಯ್ತು. ನೀವೇ ಮಾಡ ಇಲ್ಲ ಈಗ ಏನು ಉಳಿಸ್ರು ಏನು ಪ್ರಯೋಜನ ಇಲ್ಲ. ಇದು ನಮ್ಮಪ್ಪನಿಗೆ ಹೇಳಿದ್ರೆ ಆಯ್ತಲ್ಲ, ಈಗ ನೀನು ಉಳಿಸ್ಬಿಟ್ಟು ಅಲ್ಲ, ಈಗ ಉತ್ರು ಏನು ಪ್ರಯೋಜನ ಇಲ್ಲ ಕಣಮ್ಮ. ನಾವೇ ಜಗಳ ಮಾಡಿದ್ದೀವಿ. ನಮಗೂ ಜಗಳ ಮಾಡ್ದಾವ, ಗರಿ ಎತ್ತಾಗ್ತಿಲ್ಲ ಹಂಗೆ ಅಂತ ಜಗಳ ಮಾಡಿ ಉಳಿಸಿದ್ರು. ಎಷ್ಟು ದಿನಕ್ಕೊಂದ್ಸತಿ ನೀರು ಬಿಡ್ತೀಯಾ? 4 ದಿನ 5 ದಿನಕ್ಕೆ ದಿನ ಬಿಟ್ಟು ನಡೀತದಲ್ವಾ? ಟೊಮೆಟೊ ಗಿಡ. ಹಾಂ, ನನ್ನ ಮಗಳು ಬರ್ತಾವಳ, ನನ್ನ ಮಗಳು ಅಲ್ಲಿದ್ರೆ ತಾತ ತರ. ಕೋಳಿ ಇಲ್ಲ ಕಣಮ್ಮ, ಕೋಳಿ ಇಲ್ಲ. ಕೋಳಿ ಎಲ್ಲ ಕೊಟ್ಬಿಟ್ಟಿದ್ದೀವಿ. ನಾನು ಎತ್ತಾಗ್ತಿದ್ದೆ ಮೊದಲೆಲ್ಲ, ನಮ್ಮನ್ನು ಅದನ್ನೇ ನನ್ನ ಕೈಯಲ್ಲಿ ಆಯ್ತಾನೆ ಇಲ್ಲ, ಟೈಮೇ ಇಲ್ಲ. ಇನ್ನು ಅದಕ್ಕೆ ಅದು ಎತ್ತಾಕಿದ್ದೆ ಹೋಗ್ತೀಯ, ನನಗೂ ಇದ್ವಲ್ಲ ಅಂದ್ಬಿಟ್ಟು ಬೈತಾನೆ ನೋಡಿ ಫ್ರೆಂಡ್ಸ್. ಇಲ್ಲ ಮೊದಲಿನ ಥರ ಆಗಿದ್ರೆ ನೀನೇನು ಕೇಳ್ತಾನೆ, ನಾನೇ ಹತ್ತಿಸಿದೆ. ಈಗ ಕೆಲಸ ಜಾಸ್ತಿ ಕಣಮ್ಮ, ನಮಗೂ ಮನೇಲಿ ಮಾಡಿ ಇಲ್ಲೂ ಮಾಡಿ ಆಗುದಿಲ್ಲ. ಮೊದಲೆಲ್ಲ ಹಸ ಇರಲಿ, ಅವ್ವ ಇದ್ರೆ ಎಷ್ಟು ಮಾಡ್ಬಿಟ್ಟಳು. ನಾವು ಇಲ್ಲೂ ಬಂದು ಮಾಡ್ತಾಳೆ. ನಾವು ಅರ್ಥ ಮಾಡ್ಕೋಬೇಕಲ್ವೇ, ವಯಸ್ಸಾದವರು. ಅಚ್ಚಿಪಿಕಾಗಿ ಕಿತ್ಕೊಬ್ರು ಬಂದಿ. ನನ್ನ ಮಗ ಅಂತಾನೆ ಮರಕತ್ತವನ ನಡಿಯೇ. ಏನು ಕೊಡ್ಸು, ಅವನೇನು ಕೇಳಲಿಲ್ಲ. ಕಡ್ಡಿ ತುಳಿದ್ಬಿಟ್ಟಿಯೇ, ಹುಷಾರು. ಕಡ್ಡಿ ಸಿಕ್ಸಿರೋದಂಗೆ. ಚಿಪ್ಪಿಕಾಯಿ ಕೀಳಕ್ಕೆ ಹೋಗೋಣ ಬನ್ನಿ ಫ್ರೆಂಡ್ಸಲ್ಲಿ.
ಹಂಗೆ ನಾಯಿ ಹೋಗೋದು ಅದಕ್ಕೆ ಹೋಗು ಅಂತ ಇರೋದು ನೋಡು ಹೆಂಗೋಯ್ತವೆ ಹೆಂಗೆ ಚೆಂಗ್ ಅಂತ ಇರ್ತವೆ ನಾಯಿಗಳು. ಓಹೋ ನೀರು ಬಿಟ್ಬಿಟ್ಟವ್ರೆ ಕಣೆ ಕೆರೆಗೆ ನೀರು ಬಿಟ್ಟವ್ರು ನೋಡು. ಅಯ್ಯಯ್ಯಪ್ಪ ಅಲ್ಲಿಗೆಲ್ಲ ಭಯ ಆಯ್ತದೆ. ಪಾಪ ಬೈತಾನೆ ಅದಕ್ಕೆಲ್ಲ ಹೋಗ್ಬಿಡುದು. ಏನು ಕಾಯಿ ಹುಡುಕ್ಬೇಕು, ಹಣ್ಣಾಗಿರೋ ಇರ್ತವೆ ಫ್ರೆಂಡ್ಸ್. ಇಷ್ಟೊಂದು ದಪ್ಪ ಇದೆ ಗೊತ್ತಾ ಚೀಪಿಕಾಯಿ. ಕೀಳ್ಬೇಕು ಅಷ್ಟೇ, ಹುಡುಕಿ ಕೀಳ್ಬೇಕು. ಕೀಳ್ತೀನಿ ಅಲ್ಲಿ ಮೇಲ್ಗಡೆ ಇದೆ. ಯಾರು ಕಿತ್ತವ್ರೆ. ನಾನು ಕೀಳ್ತೀನಿ ಸುಮ್ಮನಿರೇ, ನೀನು ತಲೆ ಕೆಡಿಸ್ಕೋಬೇಡ. ನಾಯಿಯಾಗಿದ್ದಿದ್ರೆ ಏನು ಮಾಡ್ತಿದ್ದೆ. ಸೊ ಫ್ರೆಂಡ್ಸ್ ಎಷ್ಟೊಂದು ಸಿಪಿಕಾಯಿ ಇದೆ ಗೊತ್ತಾ ಅಲ್ಲಿ. ಎಲ್ಲ ಹಣ್ಣಾಗೋಗವೆ. ಕಿತ್ತಾಕ್ಬಿಡ್ತೀನಿ ಈಗ, ಕಿತ್ತಾಕ್ಬಿಡ್ತೀನಿ. ಅಪ್ಪ ಅವ್ರು ಕೇಳ್ತೀನಿ. ಕೀಳೂರು ನೆಟ್ವರ್ಕ್ ಕೀಳುವ ಅನ್ನೋದಿಲ್ಲ, ಎಲ್ಲ ಮುರಿದು ಮಡಗ್ಬಿಟ್ಟವ್ರೆ. ಹೇಳ್ಬೇಕಾಯ್ತು. ಪಾಪ ನಮ್ಮಂಗಲ್ವೇ ಕೀಳುವಂತ ತಿಳ್ಕೋಬೇಕು. ನಾಳೆ ಕಿದ್ದು ತಿಂದಾಯ್ತು. ನೋಡಿ ನಮ್ಮ ನಾಯಿಗಳು ನೋಡಿ ಹೋಗಿದ್ದಾವೆ. ಅವಕ್ಕೇನು ಭಯನೇ ಆಗಲ್ಲ ಬಿಡು, ನಿನ್ಗೆ ಭಯ ಆಗುತ್ತಲ್ಲ. ಬಂದೆ 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 ಬಂದೆ. ನಮ್ಮ ಹೆಸರು ಕರ್ಕ ಬಂದ್ಬಿಟ್ಟಿದ್ರೆ ಈಗ ಚೆನ್ನಾಗಿ ಬರ್ತವೆ. ಮನೇಲೆ ವೀಡಿಯೋ ಚೆನ್ನಾಗಲ್ಲ. ಹಂಗಾರೆ ನಮ್ಮ ಮನೇನೆ ಚೇಂಜ್ ಮಾಡಬೇಕು ಅಂತ ಈಗ ಅರ್ಥ. ಗಾಯ್ಸ್ ಇವತ್ತು ನಾವು ಹೋಗ್ತಾ ಇರೋದು ಎಲ್ಲಿಗೆ ಗೊತ್ತಾ? ಆಯ್ತು, ಇಲ್ಲಿ ನಾವು ಗಣೇಶ ಬಿಡಕ್ ಬಂದಿದ್ದು. ನಿಜನ ಸುಳ್ಳು? ಸಂಕ್ಲಿಗೆರೆ ಇಲ್ಲಿಗೆ ಅಲ್ಲಿಗೆ ಬಂದಿದ್ರಾ? ಇಲ್ಲ ಅಲ್ಲ, ಈ ಸತಿ ಅಲ್ಲಿಗೆ ಬಿಡುದು ಕಣ ಬಾ ಗಣೇಶನ. ನಾವು ಮಮ್ಮಿ ಹಿಂಗೆ ಹೋದ್ರೆ ಸಂಕ್ಲಿಗೆರೆಗೆ ಹೋಯ್ತೀವ. ಅದಕ್ಕೆ ಅವ್ರು ನಡ್ಕೊಯ್ತೀವಿ ಅಂತ ಹೇಳಿದ್ರು. 2 ಕಿಲೋಮೀಟರ್ ನಡ್ಕೊಂಡು ಬರ್ರ ಅಂತ ಹೊಂಟೋಯ್ತೀವಿ. ಇಲ್ಲಿಂದ ಬಂದ್ರೆ ಅವರು ಕಳ್ಸ್ಕೊಡ್ತೀನಿ ನಾನು ಇಲ್ಲಿಂದ. ಮತ್ತೆ ಕೇಳಿದೆ. ಇಲ್ಲಿಂದ ಕಳ್ಸ್ಕೊಡ್ತೀನಿ ಹೇಳು. ತೋರಿಸಿ ನಮ್ಮ ನಾಯಿನ ಎಲ್ಲೋಗಿದ್ದವು ಅಂತ. ಆ ಕಡೆಯಿಂದ ಬರ್ಬೇಕಾಯ್ತು ಕಣ ಸ್ಮಿತಾ. ಇಲ್ಲಿ ನಮ್ಮ ನಾಯಿಗಳು ದಾರಿ ತೋರಿಸ್ಕೊಡ್ತವೆ, ನಾವೇ ಬಿಡಂಗೆ. ಹಂಗೆ ಬರ್ತಿದ್ದ ನಾವು ಹಂಗೆ. ಬಾ ಇವಾಗ ನಿಂತ್ಕೊಳ್ಳೋಣ. ಸೊ ಫ್ರೆಂಡ್ಸ್ ಇದು ಮೈಸೂರು ಡ್ಯಾಮ್ ನೀರು ಬರ್ತಾ ಇರೋದು ಇಲ್ಲಿ. ಹ್ಞೂ ಇನ್ನೇನು ಅನ್ಕೊಬಿಟ್ಟಿದ್ದೆ ನೀನು ಉತ್ಪತ್ತಿ ಮಾಡ್ತಾವ್ರೆ ಅನ್ಕೊಬಿಟ್ಟ ನೀರ ದಡ್ಡಿ. ಹಾವು ನಿಜ ನೋಡಮ್ಮ. ಎಲ್ಲಿ? ದೊಣ್ಣೆದು. ಸೊ ಫ್ರೆಂಡ್ಸ್ ಇಲ್ಲಿ ನಾನು ಬಟ್ಟೆ ಹಣ್ಣಕ್ಕೆ ಬರ್ತಿದ್ದೆ ಅವಾಗ. ಈಗೆಲ್ಲ ಒಂದು ಫುಲ್ ಚೇಂಜ್ ಆಗ್ಬಿಟ್ಟದೆ. ಅಲ್ಲಿ ಕಲ್ಲು ಹಾಕಿದ್ರು, ಅಲ್ಲಿ ಕಲ್ಲು ಹಾಕೋರಲ್ಲಿ ಬಟ್ಟೆ ಹಣ್ಣಕ್ಕೆ ನೀರು ಈಗ ಇಲ್ಲಿ ಹೋಯ್ತಾ ಇದೆ. ಇಲ್ಲಿ ಹೋಯ್ತಾ ಇದೆ. ಇಲ್ಲಿ ಗಂಟ ನೀರದೆ, ಭಯ ಹೋಗೋಕೆ. ಎಷ್ಟಾಗುತ್ತೋ ಅಷ್ಟು ಹೋಗುತ್ತೀನಿ. ಓಹೋ ಆಳ ನೋಡಿ ಫ್ರೆಂಡ್ಸ್ ಎಷ್ಟೊಂದಿದೆ. ಅಯ್ಯಪ್ಪ ಭಯ ಆಗುತ್ತೆ. ಇಲ್ಲಿಗೆ ಬರ್ತಿದ್ದ ಫ್ರೆಶ್ ಬಟ್ಟೆ ಹಿಂಡಕ್ಕೆ ನಾವು. ಈಗ ನೀರಲ್ಲಿ ಸ್ವಲ್ಪ ಹೆಚ್ಚಾಗಿದೆಯಲ್ವಾ, ಅದಕ್ಕೆ ಕೆರೆಗಳಿಗೆ ನೀರು ಬಿಡ್ತಾವ್ರೆ. ನೀರು ಹೆಚ್ಚಾಗಿದೆ, ಮಳೆ ಊದಿದ್ರೆ ನಮಗೇನು ಅವಶ್ಯಕತೆ ಇಲ್ಲ. ಇಲ್ಲಿಗೆ ನೀರು ಬಿಡ್ತಾರೆ. ಈಗ ನೀರು ಬಿಟ್ಟ ಮೇಲೆ ಹೊಸಿ ನಮಗೆ ಬೋರ್ಗಳಿಗೆಲ್ಲ ನೀರು ಹತ್ತಕ್ಕೆ ಸ್ಟಾರ್ಟ್ ಆಯಿತು. ಇಲ್ಲ ಅಂದರೆ ನೀರೇ ಇರಲಿಲ್ಲ ನಮಗೆ. ಯಾವತ್ತಿಂದ ಬಿಟ್ಟಿದ್ದಾರೋ ಕಾಣೆ, ತುಂಬ ದಿನ ಆಗದೆ ಬಿಟ್ಟು. ಅದೇ ನೀರಲ್ಲಿ ಜಾಸ್ತಿ ಇಲ್ಲಿಗೂ ಬಿಟ್ಬಿಟ್ಟವ್ರೆ ನಮ್ಮ ಕಡೆಗೂ. ಯಾಕೆ ಇಲ್ಲೋಸಿ ಜನ ಕುಡ್ಕೊಬಿಡ್ಲಿಂದ ಬಿಟ್ಬಿಟ್ಟವ್ರೆ ಪಾಪ. ಸೊ ಫ್ರೆಂಡ್ಸ್ ನೋಡಿ ನಮ್ಮ ನವಿಲುಗರಿ ನಮ್ಮ ತೋಟದ ಮಸ್ತಾಗಿ ಸಿಗ್ತವೆ. ಹಿಂಗೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಹಾಂ ಎಷ್ಟು ಚೆನ್ನಾಗಿದೆ ನೋಡಿ ನವಿಲುಗರಿ. ಗಾಳಿಗೆ ಹೆಂಗೆ ಆಟ ಆಡ್ತಾರೆ. ನಮ್ಮ ಮನೆಯವರಲ್ಲಿ ನೀರು ಕಟ್ತಾವ್ರೆ, ನಾವು ಇಲ್ಲಿ ಬಂದು ಆಟ ಆಡ್ತಾಯಿದ್ವಿ. ನೋಡಿ ನಮ್ಮ ಕರಿಯ ನೋಡಿ ಎಲ್ಲೋಗಿದ್ದಾನೆ. ಆಯ್
ನೋಡಿ ಅಲ್ಲಿ ಹೋಗವನೆ, ಅಲ್ಲಿ ಯಾರದಲ್ಲ ಅವನೇ. ಏ ಬಾ ಚಿನ್ನು, ನೋಡಿ ತಾತಪ್ಪ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾವ್ರೆ ನೋಡಿ. ಇಷ್ಟು ವಯಸ್ಸಾಗಿದೆ ಗೊತ್ತಾ ಅವ್ರಿಗೆ. ನಾನು ಈಗ ಊಟ ಮಾಡಿದ ನಾನು ಆರಾಗನೆ ಆಗ್ತಾಯಿದೆ ಫ್ರೆಂಡ್ಸ್. ಏಯ್ ಬಾ ಸಾಕೀಗ, ಬಾ ಬಾರೇ. ಅన్నీ ಅಲ್ಲೇ ನಿಂತಾವಳೆ. ಏನು ಮಾಡ್ತೀರಾ ಮಕ್ಕಳುಗಳು? ಒಳ್ಳೆ ಮಾತಲ್ಲಿ ಹೇಳಿದ್ರು ಕೇಳೋದಿಲ್ಲ ಫ್ರೆಂಡ್ಸ್. ಹೆಂಗೆ ಮಾತಾಡ್ಬೇಕು ಹಂಗೆ ಮಾತಾಡಿದ್ರಿ ನೋಡಿ. ಇದೆ ಎಷ್ಟು ಹೆಂಗೆ ಕೇಳಿದ ತಕ್ಷಣ ಹೆಂಗೆ ಓಡ್ಬರ್ತದೆ ಇದು ಅದೇ ಇದು ವೇಸ್ಟ್ ಬಾಡಿ ಇದು. ಕುಯ್ ಕುಯ್ ಅಂತ ನವಿಲ್ಗಳು ಕುಯ್ 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 ಅಂತಾವೆ. ನವಿಲ್ ಗರಿ ಎಲ್ಲ ಇಲ್ಲಿ ಬಿದ್ದಿ ಒದ್ದಾಡ್ತಾವೆ. ಮೇವದೆ ನಮ್ಮ ಹಸ್ಗಳು ಮೇಯ್ದಿಲ್ಲ ಫ್ರೆಂಡ್ಸ್, ಅದೇ ಬೇಜಾರು. ಹಾಂ ರಾಜಣ್ಣ, ಅವತ್ತು ಹೊಸ ಈಗ ಬಂದ್ಬಿಟ್ಟಿತ್ತು ಒಂದಿನ ಕಟಾಕಿರೆ, ಮೇಯ್ಲಿಲ್ಲ ಹೊಸ. ಅದು ಬಾವಿ ಇದೆ ಚಿನ್ನು, ಹುಷಾರು ಈ ಕಡೆ ಬಾ. ಬಾವಿ ಇದೆ ಇಲ್ಲಿ ಬಾವಿ ಇದೆ ಅಲ್ಲದೆ ಬಾರೆ ಮಾಡಬೇಡ ಬಾ ಸ್ಮಿತಾ. ಬಾವಿ ನೋಡ್ಬೇಡ್ದು ಸ್ಮಿತಾ, ಪಾಪಂಗೆ ಹೇಳೋಣ. ಯಾಕೋ ಹೋಗರಾಗಾಡ್ತಾವಳೆ. ನನಗೆ ನೋಡೋಕೆ ಭಯ, ಇವಳು ಒಳಗೆ ಹೋದಾಳಂತೆ. ನನಗೆ ಅವೆಲ್ಲ ಭಯ ಕಣಪ್ಪ, ಬಾವಿ ನೋಡೋದು ಗೀವಿ ನೋಡೋದು ಅವೆಲ್ಲ. ಇದು ಎಷ್ಟು ಮೇವದೆ ಗೊತ್ತಾ, ನಮ್ಮ ಹಸ್ಗಳು ಕಟ್ಟಕ್ಕೂ ರಚ್ಕಟ್ಟ ಮೇಯ್ತವೆ, ಮೇಯ್ದಿಲ್ಲ. ಒಬ್ರು ಕುತ್ಕೋಬೇಕಿಲ್ಲಿ ಮೇಯ್ಸಕ್ಕೆ ಕುತ್ಕೋಬೇಕು. ಕುತ್ಕೊಂಡ್ರೆ ಮೇಯ್ತವೆ. ಏನು ಗಿಣಿ ನವಿಲು ಕುಯ್ 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 ಅಂತವೆ. ಕುಯ್ 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 ಅಂತವೆ. ಹೋಗಿ ಕಸ ಕಟ್ಟಾಕಬೇಕು ಫ್ರೆಂಡ್ಸ್. ನಾವು ಮೇಯ್ತಿದ್ದು ಅಂತ ಬಿಟ್ಟಿದ್ದೋ, ಮೇಯ್ದು ಬಿಡಲಿ ಅಂತ. ಈಗ ಹೋದ ತಕ್ಷಣ ಕಸ ಕಟ್ಟಾಕ್ಬಿಟ್ಟು ಕುಡಿಸ್ಬಿಟ್ಟು ನಾವು ಮನೆ ಕಡೆ ಹೊಡ್ತೀವಿ. ಚಿಪಿಕಾಯಿ ಸೂಪರ್ ಆಗವ, ಸ್ವೀಟ್ ಆಗವ. ನಮ್ಮ ಮನೆಯವ್ರ ಪೇಟೆಗೆ ಹೋಗೋ ಬಂದಿದ್ದೀನಿ, ಏನು ಮಾಡೋದು ಗೊತ್ತಿಲ್ಲ. ಹಾಂ ಎಲ್ಲಿ? ಹಾಂ ಅಲ್ಲೇ ಹೊಡ್ಕೊಂಡ್ಬಿಟ್ಟಿದ್ದ. ಬಂದ್ಬಿಟ್ಟು ಬಂದರೆ ಪಳ ಪಳ ಅಂತ ಲೈಟ್ ಹೊಡಿತದೆ. ಲೈಟ್ ಕಣ್ಣು ನಿಂತಿರ್ತಿ ಅನ್ಕೊಬಿಟ್ಟ. ಇಳಿತಾ ಇದೀನಿ, ಬಡ್ಡಿ ಮಾಡ್ಕೊಂಡು ಹೇಳ್ತಾನೆ ಇಲ್ಲ ಮ್ಯಾಕೆ ಹಿಂಗೆ ಬಂದಿದೆ. ಆಮೇಲೆ ಇದು ಬತ್ತು ನಡ್ಕೊಂಡು ಏನೇನು ಮಗಳ 2 ದಿನ ನೀನೇನು ಕೊಡ್ತಿತ್ತೆ ಅನ್ಕೊಬಿಟ್ಟ. ಏನು ಯಾವುದೋ ಮರಿ ಅನ್ಕೊಬಿಟ್ಟು. ಅಯ್ಯೋ ನವಿಲ್ಗರಿ ಎತ್ಕಮ್ಮ. ನಮ್ಮ ಮನೆ ನಾಯಿ ನೋಡ್ತಿರ್ತೆ ಅನ್ಕೊಬಿಟ್ಟ. ನಿಮ್ಮ ಪಪ್ಪ ನಾಯಿಗಳಿಗೆ ಬಂದ್ಬಿಟ್ಟು ಜೊತೆ ಬಂದ್ವಿ ಅಂತಲ್ಲ, ಅವು ಬಂದವೆ ಇಲ್ಲಿ ಬಂದ್ಬಿಟ್ಟವೆ. ನಿಮ್ಮಪ್ಪ ಅಲ್ಲಿ ಹಸಿನ ತಗೋಗದೆ, ಆಮೇಲೆ ತಿರ್ಗಾ ಬರೋದಕ್ಕೆ ಇಲ್ಲಿ ಇದ್ದಂತಲ್ಲ, ಕಣ್ಣು ಪಿಣ ಪಿಣ ಅಂತ ಇದಂತಲ್ಲ, ಚಿರತೆ ಅನ್ಕೊಬಿಟ್ಟದೆ. ನನ್ನ ಮಗ ಯಾಕೆ ಕರ್ಕೊ ಬಂದ್ರೆ ಕಾಣಿ ಫ್ರೆಂಡ್ಸ್, ನನ್ನ ಮಗ ಬರ್ತಾವ. ಇನ್ನೇನು ನನ್ನ ಮಗ್ಳಂಗೆ ಇಲ್ಲಿ ಕಣ ಬಾರೆ. ಯಾಕೆ ಅಂದರೆ ಕೊಟ್ಟೆ ಮುಟ್ಟು ನೋಡ್ಕೊಂಡು ಕೊಡ್ತಾರೆ ಅದಕ್ಕೆ. ಕೊಟ್ರೆ ಮುಟ್ಟು ನೋಡ್ಕೊಂಡಲ್ಲ, ನಾನು ಕೊಟ್ರೆ ಮುಟ್ಟು ನೋಡ್ಕೊಂಡು ಕೊಡ್ತೀನಿ. ಭಯ ನನ್ನ ಮಗ. ಕೊಡ್ತೀಯ ನಿನ್ನ ಮಗನೇ ಅಲ್ಲ ಅವನು, ನಿನ್ನ ಮಗನೇ ಅಲ್ಲ, ನಿನಗೆ ಇವಾಗ. ನನ್ನ ಮಗ ಅಲ್ಲ ಫ್ರೆಂಡ್ಸ್, ಅವನು ಅವ್ರ ಮಗ. ನಿನಗೆ ಸೇಪೋಟ್, ನನ್ನ ಮಗ ಅನ್ಕೊಬಿಟ್ಟೆ, ಅವ್ರ ಮಗ. ನಿನಗೆ ಸೇಪೋಟ್ ಅವನು. ಇವಳಿಗೆ ಈ ಗಾಡಿ ಬೇಕೋ ರೀ? ಇವಳಿಗೆ ಇನ್ಯಾವ ಗಾಡಿ ಬೇಕು ರೀ? ಅವಳಿಗೆ ಯಾವ ಗಾಡಿ ಕೊಡ್ಸಿಯ? ಸೈಕಲ್ ಕೊಡಿಸ್ಬಿಡು. ಕಾಯಿ ಬಿದ್ದದ ಎತ್ಕೊಬ. ಸೈಕಲ್
ನಾನೇ ಗಾಡಿ ಓಡಿಸೋದು ಕಲ್ತಿಲ್ಲ ಫ್ರೆಂಡ್ಸ್, ನಿಜವಾಗುವೆ ನನಗೆ ಬರಲ್ತು. ನಮ್ಮ ಪತಿದೇವರು ಎಲ್ರಿಗೂ ಕಲಿಸ್ಕೊಡ್ತಾರೆ ಗಾಡಿ ಓಡಿಸೋದು, ಎಲ್ರಿಗೂ ಕಲಿಸ್ಕೊಟ್ಟಾರೆ. ನನಗೆ ಕಲಿಸ್ಕೊಡ್ಲಿಲ್ಲ, ಇನ್ನೊಂದು ಕಲಿಸ್ಕೊಡ್ಲಿಲ್ಲ ಅನ್ನೋಕ್ಕಿಂತ ಮುಂಚೆಗೆ ನನಗೆ ಭಯ. ಇಂಟ್ರೆಸ್ಟ್ ಇದೆ ಇಲ್ಲ ಅಂತಲ್ಲ, ಆದರೆ ಸಖತ್ತು ಭಯ. ಅದು ಯಾಕೆ ಅಂತ ಗೊತ್ತಿಲ್ಲ. ಗಾಡಿ ಹಿಡ್ಕೊತಿದ್ದಂಗೆ ಕೈ ಕಾಲಲ್ಲಿ ಬಂದ್ಬಿಡ್ತದೆ. ನೋಡೋಣ, ಇನ್ನೊಂದು ಸ್ವಲ್ಪ ದಿನ ಹೋಗಲಿ. ಈಗ ಸ್ವಲ್ಪ ಫ್ರೀ ಆಯ್ತೀನಿ, ಯಾಕೆಂತಂದ್ರೆ ನನ್ನ ತಮ್ಮನೂ ಇದ್ದಾನಲ್ವ ಜೊತೆಗೆ, ಫ್ರೀ ಆಗ್ತೀನಿ. ಹಂಗಾಗಿ ನಾನು ಓಡಿಸೋದು ಕಲ್ತ್ಕೊತೀನಿ. ಇದು ಸೀರೆ ತರವಾದ ನಡೀರಿ ಅಂತ ಅಮ್ಮಗೆ ಸೀರೆ ತರಲಿಲ್ಲ, ಅದಕ್ಕೆ ಇವತ್ತು ಅಂದ್ಬಿಡುವ ನಡೀರಿ, ಫ್ರೀ ಇದೀವಲ್ಲ ಸ್ವಲ್ಪ ಮಸ್ಕ ಹೊಡಿತಾ ಇದ್ದೀನಿ. ದುಡ್ಡ ಒಂದೇ ಸತಿ ಮಾತ್ರ, 20 ಸತಿ ಹಿಂಗೆ ಅನ್ನೋದಲ್ಲ, ಒಂದೇ ಸತಿ. ಅವನಿಗೆ ಇದ್ದ ಬಿಡು, ಆಯ್ತೀಗ ಬಿಡುಗ. ಇವನೇ ಬಂದ್ಬಿಟ್ಟ, ಎಲ್ಲ ಬಿಟ್ಕೊಂಡ್ರು ನೋಡಿ ನನ್ನ ನಿಮ್ಮ ಮಗ. ಏನಂತ ನಾನು ಬರ್ತೀನಿ ಅಂತ ಅವ್ರು ಎಷ್ಟು ಕಷ್ಟಪಡ್ತಾರೆ ಅಂತ ಗೊತ್ತಾಯ್ತದ ಅವ್ನಿಗೆ. ಇವ್ನಿಗೆ ನಾವು ಇನ್ನೊಂದ್ಸತಿ ಯಪ್ಪ ಬೇಡ ಇಲ್ಲಿ ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಅನ್ಸ್ತದೆ. ಫೈನಲಿ ತೊಗೊಂಡೆ ಫ್ರೆಂಡ್ಸ್. ಅಂದರೆ ಅಷ್ಟೊಂದು ಜಾಸ್ತಿ ಬಜೆಟು ಅಲ್ಲ, ಒಂದು ಮೀಡಿಯಮ್ ಆಗಲ್ಲಿ ತೊಗೊಂಡೆ. ನಾನು ಹೋಗಿದ್ದು ಒಂದು ರೇಷ್ಮೆ ಸೀರೆ ತೊಗೊಂಬರೋಣ ಅಂತ ಹೋಗಿದ್ದೆ, ಬಟ್ ಆಗಲಿಲ್ಲ, ಅಲ್ಲಿ ಸಿಗಲಿಲ್ಲ. ನನಗೆ ಬೇಕಾದೊಂದು ಸಿಗಲಿಲ್ಲ, ಹಂಗಾಗಿ ಸಿಂಪಲಾಗೆ ತೊಗೊಂಡೆ. ಸೊ ಏನು ತೊಗೊಂಡೆ, ಯಾವ ಸೀರೆ ತೊಗೊಂಡೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಅದ್ರದ್ದು ಒಂದು ಏನೇನು ತಂದಿದ್ದೀನಿ ಚನ್ನಪಟ್ಟಣದ ಶಾಪಿಂಗಲ್ಲಿ, ಅದನ್ನೆಲ್ಲ ಒಂದು ವೀಡಿಯೋ ಹಾಕ್ತೀನಿ. ಅದಕ್ಕೆ ತೋರಿಸಿಲ್ಲ ನಿಮಗೆ, ಹಬ್ಬಕ್ಕೆ ಏನೇನು ಬೇಕೋ ಅದೆಲ್ಲ ತಂದಿರೋದನ್ನ. ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ನಾನು ಹೊರಟಿದ್ದು ಇಲ್ಲಿಗೆ ಏನು ಎತ್ತ ಅಂತ ನೆಕ್ಸ್ಟು ಕಂಟಿನ್ಯೂ ಆಗುತ್ತೆ. ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಖಂಡಿತ ಇಷ್ಟ ಆದರೆ ಲೈಕ್ ಮಾಡಿ. ನಾವು ಏನೇನು ತೊಗೊಂಡೋ, ಎಲ್ಲೆಲ್ಲಿ ಬಿಟ್ಟು, ಎಲ್ಲೆಲ್ಲಿ ಹೋಗಿದ್ವಿ, ಏನೇನು ಮಾತಾಡಿದ್ವಿ ಅಂತ. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಅಂತ ಹೇಳ್ತಾ ಬಾಯ್ ಹೇಳ್ತೀನಿ. ಬಾಯ್. ಐಟಮ್ ಈಗ ಬಂದಿದವಾ? ಐಟಮ್ ಪದೇ ಅಂಗಡಿಗಳ ಚೇಂಜ್ ಮಾಡೋಕ್ಕೆ ಇಷ್ಟ ಇಲ್ಲ. ಅದು ಒಂದು ಅಂಗಡಿಲಿ ಹೋಗ್ತದ ತೊಗೊಂಡ್ಬಿಡ್ಬೇಕು. ಇದು ಸಭೆ ಸಾಮಾನ್ಯ ಪರವಾಗಿಲ್ಲ, ಅಂಗಡಿ ಬಿಟ್ಟಾರು ಒಂದು 200 ಅಂಗಡಿ ಫ್ರೀ, ಅದು ಒಂದು ಅಂಗಡಿ ನಾನು ತೊಗೊಳೋದು. ಫಸ್ಟು ವಾಪಸ್ ಬಂದ್ಬಿಡ್ತಾ ಇದೆ ಚೆನ್ನಾಗಿಲ್ಲ ಅಂತ. ಆಮೇಲೆ ಅವರೇ ಕರ್ಕೊತಿರೋದು ಕಾಂಚೀಪುರಂ ಸೀರೆ, ಕಾಂಚೀಪುರಂ ವರ್ಕ್ ಇದೆ, ಬಂದು ಕೊಡ್ತೀನಿ ಅಂದರು. ಸೊ ತಂದಿದ್ದೀನಿ. ಅಂಥ ಕಾಸ್ಟ್ಲಿ ರೇಟ್ ಏನಿಲ್ಲ, ಸಿಂಪಲ್ಲಾಗಿ ನಮ್ಗೊಂದು ರೇಂಜಲ್ಲಿ ಡಿಸ್ಕೌಂಟ್ ಕೊಡ್ತಾರೆ. ತಂದಿದ್ದೀನಿ. ತಲೆನೋವು ಬಂದ್ಬಿಡ್ತು ಫ್ರೆಂಡ್ಸ್, ನಮ್ಗೆ ಇಷ್ಟಲ್ಲಿ ಬಂದು ತಲೆನೋವು ಬಂದ್ಬಿಡ್ತು. ಅದಕ್ಕೆ ನಿಂತಿದ್ದೀನಿ ಇಲ್ಲಿಗೆ. ಅವ್ರನ್ನ ತಗೊತಾ ಇದ್ದಾರೆ, ತಗೊಂಡಾಗಿ ಬಾಯೇಶು ಅವ್ರು ನಾಯಿ ಚೈನ್ ಹಿಡ್ಕೊಂಡಿದ್ದ. ನಾಯಿ ಚೈನು ಏನ ನಿನಗೆ ಹೇಳ್ದಂಗೆಲ್ಲ ನೀನು ಕೇಳ್ದಂಗೆಲ್ಲ ಕೇಳ್ತಾರ್ತೀನಿ ನಾನು. ಅದಕ್ಕೂ ನನಗೂ ಸಂಬಂಧ ಇಲ್ಲ. ನೀನುಂಟು ನಿಮ್ಮ ಡ್ಯಾಡಿ. ಯಾಕೆ ಬಂದೆ ನೀನು? ಬಿಸಿಲು ಬಾಳೆಹಣ್ಣು ತಿಂದು ಬಂದ? ಅವೆಲ್ಲ ಏನು ಕೇಳಬೇಡ, ನಡಿ ಮನೆಗೆ ಹೋಗೋಣ ಒಂದೇ ಸತಿ. ಸೊ ಟೈಮ್ ಆಯಿತು. 5 ನಿಮಿಷದ ಗಂಟ ಮಾಡ್ತಾರೋ ಗೊತ್ತಿಲ್ಲ, ನೋಡೋಣ. ಮನೆಗೆ ಹೋಗ್ಬಿಟ್ಟು ಆದರೆ ತೋರಿಸ್ತೀನಿ, ಇಲ್ಲ ಅಂದರೆ ನಾಳೆ ತೋರಿಸ್ತೀನಿ, ನಾಳೆ ಬ್ಲಾಗಲ್ಲಿ ತೋರಿಸ್ತೀನಿ.